ವೀಕ್ಷಕರೇ, ಕನ್ಯಾ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನಗಳಿದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಗಳಲ್ಲಿ ಜಾಗರೂಕರಾಗಿರಬೇಕು ಅನ್ನುವಂತಹ ಅದ್ಭುತವಾಗಿರತಕ್ಕಂತ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ. ಇಂತಹ ಕನ್ಯಾ ರಾಶಿಯವರಿಗೆ ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಸಿಂಹ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಇನ್ನು ಈ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಫಲ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ತಿಂಗಳ ಒಂದು ಫಲವನ್ನ ನೋಡೋಣ. ನೋಡಿ, ನಿಮ್ಮ ಕೆಲಸಕ್ಕೆ ಕಾರ್ಯಗಳು ಏನೇ ಇರ್ಬೋದು, ಒತ್ತಡ ಏನೇ ಇರ್ಬೋದು, ಟೆನ್ಷನ್ ಏನೇ ಇರ್ಬೋದು, ಯೋಚನೆ ಏನೇ ಇರ್ಬೋದು, ಯೋಜನೆಗಳು ಏನೇ ಇರ್ಬೋದು, ಆದ್ರೆ ಸಡನ್ ಆಗಿ ಏನೋ ಒಂಥರ ಅದೃಷ್ಟವಶಾತ್ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಈ ತಿಂಗಳಲ್ಲಿದೆ. ಏನೋ ಬಹಳ ಕ್ರಿಟಿಕಲ್ ಅನ್ಸುತ್ತೆ, ಇಕ್ಕಟ್ಟು ಅನ್ಸುತ್ತೆ, ಹೆಂಗಪ್ಪ ಮಾಡೋದು, ಇದನ್ನ ಹೆಂಗ್ ನಿಭಾಯಿಸೋದು ಅನ್ನುವಂಥದ್ದು ಚಿಂತೆ ಇರುತ್ತೆ ನಿಮಗೆ. ಆದ್ರೆ ಸಡನ್ ಆಗಿ ಬಚಾವ್ ಆಗ್ಬಿಡ್ತೀರಿ, ಸಡನ್ ಆಗಿ ಆ ಸಮಸ್ಯೆಯಿಂದ ಹೊರಗೆ ಬಂದ್ಬಿಡ್ತೀರಿ. ಇದು ಒಂಥರ ಲಕ್ ರೀತಿಯಲ್ಲಿ ನೀವು ಬಚಾವ್ ಆಗುವಂತಹ ಸನ್ನಿವೇಶಗಳು ಕೆಲವೊಂದು ಸಂದರ್ಭಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರಯತ್ನ ಇದೆಯಲ್ಲ, ಈ ಕನ್ಯಾ ರಾಶಿಯವರಂತಂದ್ರೆ ಹಾಗೆ ಒಂದು ಕೆಲಸಕ್ಕೆ ಕಮಿಟ್ ಆಯ್ತು ಅಂತಂದ್ರೆ ಆ ಕೆಲಸ ಪೂರ್ಣ ಆಗೋವರೆಗೆ ಬಿಡೋದಿಲ್ಲ. ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ, ಒಂದು ಶ್ರಮ ಅನ್ನುವಂಥದ್ದು ಬಹಳಷ್ಟು ಇರುತ್ತೆ. ಕಷ್ಟಪಟ್ಟು ಆ ಕೆಲಸವನ್ನ ಪೂರ್ಣಗೊಳಿಸುವಂತಹ ವ್ಯಕ್ತಿತ್ವ ಆಗಿರೋದ್ರಿಂದ ನೀವು ಏನು ಒಂದು ಗುರಿ ತಲುಪುವವರೆಗೂ ನಿಮ್ಮ ಪ್ರಯತ್ನ ನಿಲ್ಲಿಸದೆ ನೀವು ಮುಂದೆ ನಡೆಯುವಂತಹ ಸನ್ನಿವೇಶಗಳಿದೆ. ಅದು ನಿಮಗೆ ಉತ್ತಮವಾಗಿರತಕ್ಕಂಥ ಫಲ, ಅದ್ಭುತವಾಗಿರ್ತಕ್ಕಂಥ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ದೈನಂದಿನ ಜೀವನದಲ್ಲಿ ಏರಿಳಿತಗಳು ಇರುತ್ತೆ. ಅನೇಕ ಕಷ್ಟಗಳು, ನಷ್ಟಗಳು, ತೊಂದರೆಗಳು, ತಾಪತ್ರಗಳು, ಸುಖ, ಸಂತೋಷ, ನೆಮ್ಮದಿಗಳು, ಕಷ್ಟ ಸುಖಗಳ ಆಗರ ಜೀವನ ಅಂತಂದ್ರೆ ಆ ಒಂದು ಫಲ ನಿಮಗೆ ಏರು ಇಳು ಈ ರೀತಿ ಇರುತ್ತೆ. ಆದ್ರೆ ನೀವು ಯಾವತ್ತಿಗೂ ಸುಖ ಬಂದಾಗ್ಲೂ ಹಿಗ್ಲಿಲ್ಲ, ಕಷ್ಟ ಬಂದಾಗ ಕುಗ್ಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಕನ್ಯಾ ರಾಶಿಯವರದ್ದು ಆಗಿರೋದ್ರಿಂದ ಅದನ್ನ ಎರಡು ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ತೊಂದರೆಗಳಿದ್ರು ಕೂಡ ಅದನ್ನ ನಿಭಾಯಿಸುವಂತ ರೀತಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಹಣಕಾಸಿಗೆ ಯಾವುದೋ ತೊಂದರೆ ಇಲ್ಲ, ನಿಮಗೆ ಏನು ಬಹಳ ದೊಡ್ಡ ಮೇಜರ್ ಇಶ್ಯೂಸ್ ಇದೆ ಅಂತಲ್ಲ. ಸಕಾಲಕ್ಕೆ ನಿಮಗೆ ಬರುವಂತ ದುಡ್ಡು ಬರ್ಬೋದು, ಅಥವಾ ನೀವ್ ಯಾರಿಗಾದ್ರೂ ಕೊಡೋದಿದ್ರೆ ಕೊಡಬಹುದು, ಅಥವಾ ನೀವು ದುಡಿದಿದ್ದಕ್ಕೆ ಒಂದು ತಕ್ಕಂತೆ ಒಂದು ಬೆಲೆ ಅಥವಾ ಫಲ ನಿಮಗೆ ಸಿಗಬಹುದು. ಇದರಿಂದ ನಿಮಗೆ ಬಹಳ ಅನುಕೂಲತೆ ಆಗುವಂಥದ್ದು, ಅನುಕೂಲಕಾರಕವಾದಂತಹ ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಬೇಡದ ವಿಚಾರಗಳಿಗಾಗಿ ಅನವಶ್ಯಕವಾಗಿ ಖರ್ಚುಗಳನ್ನ ಮಾಡಬಾರದು. ನೋಡಿ, ನಿಮ್ಮ ಹತ್ರ ದುಡ್ಡು ಬಂತು, ಸಡನ್ ಆಗಿ ಏನೋ ಒಂದು ವಸ್ತು ತಗೊಂಡ್ಬಿಡೋದು, ಅಥವಾ ಏನೋ ಒಂದು ವಸ್ತುವನ್ನ ಖರೀದಿ ಮಾಡ್ಕೊಂಡ್ಬಿಡೋದು, ಅಥವಾ ಯಾರಿಗೋ ಕೊಟ್ಟು ಬಿಡೋದು, ಅಥವಾ ಯಾವುದೇ ಒಂದು ಸೇಫ್ಟಿ ಇಲ್ಲದೆ ಇರತಕ್ಕಂತ ವ್ಯವಹಾರವನ್ನ ಮಾಡುವಂಥದ್ದು, ಅದು ನಿಮಗೆ ಬಹಳ ಸಮಸ್ಯೆಯನ್ನ ತಂದೊಡ್ಡುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯಾಪಾರ ವಹಿವಾಟು ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾರಿಗೋ ನಂಬಿ ದುಡ್ಡು ಕೊಡ್ತಾ ಇದ್ದೀರಿ ಅಥವಾ ದುಡ್ಡು ತರ್ತಾ ಇದ್ದೀರಿ ನಂಬ್ಕೊಂಡು, ಬಹಳ ಎಚ್ಚರಿಕೆ ಅಂತಂದ್ರೆ ಬಹಳ ಎಚ್ಚರಿಕೆಯನ್ನ ನೀವು ಅಗತ್ಯವಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಒಳ್ಳೆಯ ಸಮಯವನ್ನ ನೋಡಿಕೊಂಡು ನಿಮ್ಮ ಕೆಲಸಗಳನ್ನ ಸರಿಯಾಗಿ ಅದನ್ನ ಮಾಡಿ ಮುಗಿಸುವಂತ ಪ್ರಯತ್ನವನ್ನ ಮಾಡಿ. ಯಾವ ಕೆಲಸಗಳು ಕೂಡ ಪೆಂಡಿಂಗ್ ಅಲ್ಲಿ ಇಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಪೆಂಡಿಂಗ್ ಅಲ್ಲಿ ಇಡೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನ ರೂಢಿಸಿಕೊಂಡು ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕೃಷಿಕರು ನೀರಾವರಿ ಭೂಮಿ ಒಳ್ಳೆ ಚೆನ್ನಾಗಿ ಉಳುಮೆ ಮಾಡಬಹುದು ಅಥವಾ ಕೊಳ್ಳಬಹುದು, ಏನೋ ಒಂದು ಡೆವಲಪ್ಮೆಂಟ್ ಮಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಳುಗುವಂತಹ ಸನ್ನಿವೇಶಗಳಿದೆ. ಬಹಳಷ್ಟು ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ, ಬಹಳ ಹೆಚ್ಚಿನ ಆಸಕ್ತಿ ಕೊಟ್ಟು ವಿದ್ಯಾರ್ಥಿಗಳು ಓದುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ಅದ್ಭುತವಾದ ಫಲಗಳಿದೆ, ಅದ್ಭುತವಾದ ಮಾಹಿತಿಗಳಿದೆ ನಾನು ತಿಳಿಸುವಂತದ್ದು. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB Predictions.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ವಿಡಿಯೋ ಅಲ್ಲ, ಅಂತಿಂತ ಸಾಮಾನ್ಯವಾದ ಜಾತಕ ಇದಲ್ಲ. ಯಾಕಂತಂದ್ರೆ ಇದು 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಜನ್ಮ ಜಾತಕ ಫಲ. ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ನಿಮಗೆ ಮಕ್ಕಳ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ, ಖಂಡಿತವಾಗಿಯೂ ನಿಮಗೆ ಸಂತಾನದ ಲಾಭ ಇರುವಂತದ್ದು, ಮಕ್ಕಳ ಲಾಭಗಳು ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಅಥವಾ ದೈವ ದರ್ಶನ ಮಾಡತಕ್ಕಂಥದ್ರಿಂದ ನಿಮಗೆ ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು, ದೈವಾನುಗ್ರಹಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಅಂದುಕೊಂಡಂತ ಕಾರ್ಯಗಳು ಸುಸಮಯದಲ್ಲಿ ಅಂದುಕೊಂಡಂತ ರೀತಿಯಲ್ಲಿ ನೆರವೇರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಉದ್ಯೋಗ ವಿಚಾರದಲ್ಲಿ ಪದೇ ಪದೇ ನಿರ್ಧಾರಗಳನ್ನ ಬದಲಾಯಿಸಬಾರದು. ನೀವು ಏನು ಒಂದು ನಿರ್ಧಾರ ತಗೋತೀರಿ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ಬೇಕು. ಆ ಕೆಲಸ ಮುಗಿಯೋ ಪೂರ್ಣದಲ್ಲಿ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗಿ ಅದನ್ನ ಗುರಿ ಮುಟ್ಟುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಜಯ ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಂಗಪ್ಪ ನಿಭಾಯಿಸೋದು, ಕೆಲಸ ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಇದೆ, ಕಮಿಟ್ಮೆಂಟ್ ಜಾಸ್ತಿ ಇದೆ, ಇದನ್ನೆಲ್ಲವನ್ನು ಯಾವ ರೀತಿ ನಿಭಾಯಿಸಬೇಕು ನಾವು ಅನ್ನುವಂತ ಚಿಂತೆಯಲ್ಲಿ ನೀವಿದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ರೆ ನಿಮ್ಮ ಈಸಿಯಾಗಿ ನಿಮ್ಮ ಕೆಲಸಗಳನ್ನ ಮಾಡಿ ಮುಗಿಸುವಂತ ಸನ್ನಿವೇಶಗಳಿದೆ. ಉದ್ಯೋಗ ವಿಚಾರದಲ್ಲಿ ಪದೇ ಪದೇ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಹೋಗ್ಬೇಡಿ. ಮತ್ತೆ ಸಂತಾನದ ಚಿಂತೆ ಏನಾದ್ರೂ ಮಾಡ್ತಾ ಇದ್ರೆ ಮಕ್ಕಳ ಯೋಗಗಳು ತುಂಬಾ ಚೆನ್ನಾಗಿದೆ, ವಿವಾಹದ ಯೋಗಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಧಿಕಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸನ್ನಿವೇಶಗಳಿದೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಒತ್ತಡ ಇರುತ್ತೆ. ಇನ್ನು ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಸ್ವಲ್ಪ ಮನೋವೈರಾಗ್ಯದಲ್ಲಿ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ವೈರಾಗ್ಯ ಇರುತ್ತೆ. ಆದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ. ಅದು ಹಂತ ಹಂತವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ವೈಮನಸ್ಸರಿಯಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆ ನಿಲ್ಲುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ರಾಜಕಾರಣಿಗಳಿಗೆ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ, ಓಡಾಟ ಅಲದಾಟ ಜಾಸ್ತಿ ಇರುತ್ತೆ. ಸಭೆ ಸಮಾರಂಭಗಳು ಅಲ್ಲಿ ಇಲ್ಲಿ ಅಲದಾಡುವಂಥದ್ದು. ಈ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂಥವ್ರು, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬೆರೆತಿರುವಂತವ್ರು ತುಂಬಾ ಬ್ಯುಸಿ ಆಗಿರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕಲಾವಿದರಿಗೆ ಕಷ್ಟ ಪಡ್ತಾ ಇರತಕ್ಕಂಥದ್ದು ಏನು, ಒಳ್ಳೆ ಅವಕಾಶಕ್ಕಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇರತಕ್ಕಂತ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಆದ್ರೆ ಅದರ ಪರಿಣಾಮ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ನೀವು ಪ್ರಯತ್ನ ಪಟ್ಟಿರ್ತೀರಿ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಕಲಾವಿದರಿಗೂ ಕೂಡ ಸಿಗುವಂತ ಸನ್ನಿವೇಶಗಳಿದೆ. ಆರೋಗ್ಯ ವಿಚಾರಕ್ಕೆ ಬಂದ್ರೆ ಅಂಥದ್ದೇನು ದೊಡ್ಡ ಮೇಜರ್ ಇಶ್ಯೂಸ್ ಇಲ್ಲ. ಆದ್ರೆ ಸ್ವಲ್ಪ ಅತಿಯಾದ ಪ್ರಯಾಣವನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅವಶ್ಯಕತೆ ಇತ್ತು ಅಂತಂದ್ರೆ ಆ ಪ್ರಯಾಣ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಅಂತ ಪ್ರಯಾಣವನ್ನ ಮಾಡದೇ ಇರತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ.
ಅದ್ಭುತವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದಂತಹ ಪರಿಹಾರ ಬೇಡವಾ? ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಹೋಗಿ ನಿಮಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ಪಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಏನು ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಧನ್ವಂತರಿ ಪೂಜೆಯನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ಬಹಳಷ್ಟು ಬದಲಾವಣೆಗಳಾಗ್ತದೆ. ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಮನಃಶಾಂತಿ ಅನ್ನುವಂಥದ್ದು ಕಂಡು ಬರ್ತಕ್ಕಂಥದ್ದು. ಇನ್ನು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ನಿಮಗಿರ್ತಕ್ಕಂಥ ಕೆಲವೊಂದು ಸಂಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ಮನುಷ್ಯಗೆ ನೆಮ್ಮದಿ ಸಿಗುತ್ತೆ. ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಸಂಕಷ್ಟ ಪರಿಸ್ಥಿತಿ ಇದ್ರೂ ಕೂಡ ಎದುರಿಸಲಿಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಅನ್ನುವಂಥದ್ದು ಬರುತ್ತೆ. ಆ ಧೈರ್ಯ ನಿಮ್ಮನ್ನ ಎಂತ ಸಂದಿಗ್ಧ ಸನ್ನಿವೇಶ ಇದ್ರೂ ಕೂಡ ಬಚಾವಾಗೋದಕ್ಕೆ ಅವಕಾಶಗಳು ಕಂಡು ಬರುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.